ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಶ್ರೀ ಗುರುಭ್ಯೋ ನಮಃ. ಸಂಪ್ರಶ್ನ ವೇದಿಕೆಗೆ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ಇವತ್ತು ನರೇಂದ್ರ ಬಾಬು ಅವರು ಒಂದು ಪ್ರಶ್ನೆ ಕೇಳಿದ್ರು. ತುಂಬಾ ಸಹಜವಾದ ಪ್ರಶ್ನೆ ಮತ್ತು ಸಮಾಜದಲ್ಲಿ ಎಲ್ಲರ ತಲೆಯಲ್ಲಿ ಮೂಡುವ ಪ್ರಶ್ನೆ. ಸಾಮಾನ್ಯವಾಗಿ ಒಂದು ಸಣ್ಣ ಇರುವೆನೋ ಸೊಳ್ಳೆನೋ ಇನ್ಯಾವುದೋ ಒಂದು ಪ್ರಾಣಿಗೆ ತೊಂದರೆ ಆದಾಗ ಅದನ್ನು ನೋಡಿಯೇ ನಮ್ಮ ಮನಸ್ಸು ವಿಲವಿಲ ಅಂತ ಹಿಂಸೆಯನ್ನು ಅನುಭವಿಸುತ್ತೆ. ಅಂತಹ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಈ ಪುರಾಣಗಳಲ್ಲಿ ಅಥವಾ ಇತಿಹಾಸದ ಕಥೆಗಳನ್ನು ಹೇಳುವಾಗ ಸಾವಿನ ವಿಜೃಂಭಣೆಯ ಚಿತ್ರಣವನ್ನು ನಾವು ನೋಡ್ತೇವೆ. ನರಸಿಂಹದೇವರು ಸಾವಿರಾರು ರಾಕ್ಷಸರನ್ನ ಸಂಹಾರ ಮಾಡಿದ್ರು, ಕೈಕಾಲು ಎಲ್ಲ ಮುರಿದುಕೊಂಡು ಬಿದ್ರು. ಅಥವಾ ಈ ಮಹಾಭಾರತದ ಯುದ್ಧದಲ್ಲಿ ಅನೇಕ ಯುದ್ಧದ ವರ್ಣನೆಗಳು ಬರ್ತವೆ. ಭೀಮಸೇನ ಆನೆಗಳನ್ನೇ ಎತ್ತಿ ಎಸೆದ, ರಥಗಳನ್ನೇ ಪರಸ್ಪರ ಹೊಡೆದು ಪುಡಿಗಟ್ಟಿದ. ಹೀಗೆ ಅದನ್ನ ಬಹಳ ಆವೇಶದಿಂದ ಯುದ್ಧವನ್ನು ವೈಭವೀಕರಿಸುವ ಭರದಲ್ಲಿ ಅಲ್ಲಿಯ ಉಳಿದಂತೆ ನಿರಪರಾಧಿಗಳಾದಂತಹ ಸೈನ್ಯದಲ್ಲಿ ಭರ್ತಿಯಾದಂತಹ ಮಂದಿಯ ಬದುಕು, ಕೈಕಾಲುಗಳಿಲ್ಲದೆ ಕಣ್ಣು ಕಳ್ಕೊಂಡು ಅಥವಾ ದೇಹದ ವಿಕಲಾಂಗ ಚೇತನರಾಗಿ ಅಥವಾ ದಿವ್ಯಾಂಗ ಚೇತನರಾಗಿ ಬದುಕುವಂತಹ ದುಸ್ಥಿತಿಯನ್ನ ಏನಾದರೂ ಉಲ್ಲೇಖ ಮಾಡುತ್ತಾ ಅಥವಾ ಅದು ಹೇಗೆ ವರ್ಣನೆ ಮಾಡಿ ಏನು ಮಾಡ್ತಾರೆ? ಯಾಕೆಂದ್ರೆ ಹೇಳುವವರಿಗೆ ಇದಕ್ಕೆಲ್ಲ ಏನು ನೋಡಿದವರಾಗೆ ಹೇಳ್ತಾರೆ, ಇದೆಲ್ಲ ಹೀಗೆ ನಡೆದಿರುತ್ತಾ ಅಂತೆಲ್ಲ ಸಾಮಾನ್ಯ ಒಂದು ಪ್ರಶ್ನೆ ಬರುತ್ತೆ. ಒಂದು ಇದರ ವರ್ಣನೆಯ ಅಂಶವನ್ನ ನಾವು ಯಾರು ಸೇರಿಸಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ವೇದವ್ಯಾಸರು ಏನನ್ನ ದಾಖಲೆ ಮಾಡಿದ್ದಾರೋ ಅದನ್ನ ಅವರ ಕಣ್ಣಿನಲ್ಲಿ ಕಂಡದ್ದನ್ನ ಅರ್ಥೈಸಿಕೊಂಡು ಹೇಳುವಂತಹ ಒಂದು ವಿಧಾನ. ಇತಿಹಾಸ ಅನ್ನೋದು ಹೀಗೆ ನಡೆದಿದೆ ಅಂತ. ಇದು ಮಹಾಭಾರತ ಮಾತ್ರ ಅಲ್ಲ, ನೀವು ಬ್ರಿಟಿಷರ ಜನರಲ್ ಡಯರ್ನ ದುರಂತದ ಪರಿಸ್ಥಿತಿಯನ್ನು ನೋಡಿದ್ರು ಅದನ್ನು ಹೀಗೆ ವರ್ಣಿಸ್ಬೇಕು. ಅಲ್ಲಿ ನಡೆದಿತ್ತು ಹಾಗೆ 2,000 ಜನ ಒಟ್ಟಿಗೆ ಸತ್ರು ಅಂತ. ಅದರಿಂದ ಅದನ್ನ ನೀವು ಪಾಲಿಶ್ ಮಾಡಿ ಚೆನ್ನಾಗಿ ಮಾಡಿ ಹೇಳಲಿಕ್ಕೆ ಬರುವುದಿಲ್ಲ. ನಡೆದಿದೆ ಅದು ಇತಿಹಾಸ ಅಷ್ಟೇ. ಹಾಗೇನೆ ಇದು ಕೂಡ ಒಂದು ಇತಿಹಾಸದ ದೃಷ್ಟಿಯಿಂದ ಅವರು ಉಲ್ಲೇಖ ಮಾಡಿದ್ದನ್ನು ಹೇಳಿದ್ದಾರೆ. ಎರಡನೇ ಅಂಶ, ಅಲ್ಲಿ ಅಂಗವಿಕಲರ ಪರಿಸ್ಥಿತಿ ಏನಾಯ್ತು, ಅಂತವರ ಜೀವನಕ್ಕೆ ಏನು ಗತಿ ಆಯ್ತು ಅಂತ. ಮುಂದೆ ಸ್ತ್ರೀ ಪರ್ವದ ಪ್ರಸಂಗ ಬಂದಾಗ ಹಾಗೆ ಯಾರ್ಯಾರು ಜೀವನವನ್ನ ಕಳ್ಕೊಂಡ್ರು ಅವರೆಲ್ಲರಿಗೂ ಕೂಡ ಮುಂದೆ ಯುಯುತ್ಸು ಜೀವನ ಕಲ್ಪನೆಯನ್ನು ಮಾಡಿದ, ಅವರಿಗೆ ಬೇಕಿರುವ ಆಶ್ರಯವನ್ನ ಕೊಟ್ರು. ಯಾಕೆಂದ್ರೆ ಯುಯುತ್ಸು ಮೊದಲೇ ದುರ್ಯೋಧನನ ಪಕ್ಷದಲ್ಲಿ ಇದ್ದವ, ಅವನಿಗೆ ಅಲ್ಲಿಯ ಒಳಗಿನ ಆಡಳಿತದ ಎಲ್ಲ ವ್ಯವಸ್ಥೆ ಗೊತ್ತಿತ್ತು. ಇವನು ದುಡ್ಡು ಕೊಟ್ಟು ಎಷ್ಟೋ ಜನ ಯೋಧರನ್ನ ತನ್ನ ಪರವಾಗಿಟ್ಟುಕೊಂಡು ಹೋರಾಡಿಸಿದ್ದ. ಆದ್ರೆ ಈಗ ಅವನಿಲ್ಲ ಅಂತಂದ್ಮೇಲೆ ಅವರೆಲ್ಲ ನಿರ್ನಾಮ ಆಗಿ ಹೋದ್ರ ಅಂದ್ರೆ ಹಾಗಾಗ್ಲಿಲ್ಲ. ಯುಧಿಷ್ಠಿರ ಅವನನ್ನೇ ಮುಂದಿಟ್ಟುಕೊಂಡು ಆ ಎಲ್ಲ ತೊಂದರೆಗೊಳಗಾದಂತಹ ಸೈನಿಕರಿಗೆ ಬೇಕಾದ ಚಿಕಿತ್ಸೆ ಪ್ರತಿ ದಿವಸ ಯುದ್ಧದಲ್ಲಿ, ಆ ಯುದ್ಧ ನಡೆದ ಮೇಲೆ ಯಾರ್ಯಾರಿಗೆ ಏನೇನು ತೊಂದರೆ ಆಯ್ತೋ ಅವರು ಬದುಕಿಳಿದವರಂತ ನಾನು ನಿಮ್ಗೆ ಆ ಪ್ರಸಂಗಗಳನ್ನ ಹೇಳುವಾಗ ಬಿದ್ದವರನ್ನ ತಕ್ಷಣ ರಥದಲ್ಲಿ ಹಾಕೊಂಡು ಹೋದ್ರು, ಇನ್ನೊಬ್ಬರನ್ನ ಎತ್ತಿಕೊಂಡು ಹೋದ್ರು ಅಂತ ಈ ಪ್ರಸಂಗಗಳು ಬರ್ತಾವೆ. ಆದ್ರೆ ತೀರಾ ಇನ್ನು ಬದುಕು ಸಾಧ್ಯ ಇಲ್ಲ ಅನ್ನುವ ಸ್ಥಿತಿಗೆ ಬಂದಾಗ ಸಾವಿರಾರು ಲಕ್ಷಾಂತರ ಜನರನ್ನ ರೆಸ್ಕ್ಯೂ ಮಾಡುವುದು ಕಷ್ಟ ಆಗ್ತಿತ್ತು. ಅಂತ ಸಂದರ್ಭದಲ್ಲಿ ಕೆಲವೊಮ್ಮೆ ಯುದ್ಧದ ಭೀತಿಯ ಕ್ರಮವೇ ಹಾಗೆ. ನಾವೀಗ ನೋಡ್ತೇವೆ ಯುದ್ಧಗಳಾದಾಗ ಹೇಗಾಗುತ್ತೆ ಅಂತ. ಅಲ್ಲಿ ನಮಗೇನು ಅಂದ್ರೆ ಯಾವುದೋ ಒಂದು ದೇಶದಲ್ಲಿ ಏನಾದ್ರೂ ಸಮಸ್ಯೆ ಆದಾಗ ಅವರಿಗೆ ಪರವಾಗಿದ್ದ ದೇಶದ ಬಗ್ಗೆ ಆರ್ತನಾದಗಳನ್ನ ಕಿವಿಗೆ ಹಾಕೊಳ್ಳಲ್ವಾ ಅಂತ ಅಂತಾರೆ. ಇಲ್ಲೇ ಪಕ್ಕದಲ್ಲಿ ಈಗ ಪಾಕಿಸ್ತಾನದಲ್ಲಾಗುವಂತಹ ನರಮೇಧದ ಬಗ್ಗೆ ನಮ್ಗೆ ಯಾರಿಗೂ ಮಾತಿಲ್ಲ. ಸೆಲೆಕ್ಟಿವ್ ಆಗಿ ಯಾವತ್ತೂ ಮಾತಾಡಬಾರ್ದು. ಎರಡೂ ಕಡೆಯ ಸಂದರ್ಭಗಳನ್ನ ಸರಿಯಾಗಿ ಆಲೋಚಿಸಿ, ನಿರಪರಾಧಿಗಳು ಎಲ್ಲಿಯೇ ಅಪಘಾತಕ್ಕೊಳಗಾದ್ರು ಅಥವಾ ಘಾಸಿಗೊಳಗಾದ್ರು ಅವರನ್ನ ರಕ್ಷಿಸುವ ಜವಾಬ್ದಾರಿ ಸಾಮಾನ್ಯ ಆ ಹೊತ್ತಿಗೆ ಯಾರು ಅಧಿಕಾರದಲ್ಲಿದ್ದಾನೋ ಅವನದ್ದು. ಅದನ್ನ ಯುಧಿಷ್ಠಿರ ನಿಷ್ಠೆಯಿಂದ ಆ ಕರ್ತವ್ಯವನ್ನು ಮಾಡಿದ್ದಾನೆ. ಅದರಿಂದಾಗಿ ಈ ವಿಷಯದಲ್ಲೂ ಕೂಡ ಭಾರತ ಕೇವಲ ಹಿಂಸೆಯನ್ನ ವಿಜೃಂಭಿಸುವ ಅಥವಾ ಜನರ ಮನಸ್ಸನ್ನ ಕೆಡಿಸುವ ಮಾತುಗಳನ್ನು ಮಾತ್ರ ಆಡುವುದಿಲ್ಲ. ಅದು ಯುದ್ಧದ ಈಗ ಕ್ರಿಕೆಟ್ ಅಲ್ಲಿ ಆಟ ಆಡುವಾಗ ಒಬ್ಬ ದಾಂಡಿಗನ ಪ್ರವೃತ್ತಿ, ಅವನು ಸಿಕ್ಸರ್ ಹೊಡೆದ ಅಂತಂದ್ರೆ ನೀವು ಆಕ್ಷೇಪ ಮಾಡುದ ಬೌಲರ್ ಅನ್ನು ಇಷ್ಟು ದಂಡಿಸುವುದು ತಪ್ಪು, ಇದು ಮಾನವೀಯತೆಗೆ ಹಾನಿಕಾರಕ ಅಂತ ಅನ್ಲಿಕ್ಕಾಗತ್ತಾ? ಯುದ್ಧ ಮಾಡುವಾಗ ಅವರ ಯುದ್ಧದ ಪರಾಕ್ರಮವನ್ನು ವರ್ಣಿಸುವಾಗ ಅವನು ಹಾಗೆ ಯುದ್ಧ ಮಾಡಿದ, ಅದು ಸಂಕುಲ ಯುದ್ಧ ಅಂದ್ರೆ ಹಾಗೇನೆ. ಇದು ಯುದ್ಧದಲ್ಲಿ ಗೊತ್ತಿದ್ದೇ ಬರ್ತಾರೆ ಒಂದು. ಎರಡನೇದು, ಹಾಗೆ ಯುದ್ಧದಲ್ಲಿ ಮಡಿದವನಿಗೆ ವೀರಸ್ವರ್ಗ ಇದೆ ಅಂತ ಅವರು ಕೂಡ ನಂಬಿ ಹೆದರಿಕೆ ಆದ್ರೂ ಕೂಡ ಬೆನ್ನು ಕೊಟ್ಟು ಓಡಬಾರ್ದು ಅಂತ ಅವರು ನಿಲ್ತಿರ್ತಾರೆ ಅನ್ನೋದು ಅವರು ಧೈರ್ಯದ ಸಂಕೇತ ಅಷ್ಟೇ ಆಗಿ ತಗೊಳ್ಬೇಕು ಹೊರತು ಇದನ್ನ ಹಿಂಸೆಯನ್ನ ವರ್ಣಿಸುವುದಕ್ಕೋಸ್ಕರ ಹೊರಟ ಮಾತುಗಳಾಗಿ ನಾವು ಸ್ವೀಕರಿಸಬಾರದು. ಇದು ಒಂದು ಅಂಶ. ಇನ್ನೊಂದು ಮುಖ್ಯವಾಗಿ ಈ
ಕಥೆಗಳನ್ನು ಹೇಳುವಾಗ ಅದರ ಮಧ್ಯದಲ್ಲಿ ಅನೇಕ ರೀತಿಯ ತತ್ವದ ಮಾತುಗಳು ಬರ್ತವೆ. ಯಾವ ಸಂದರ್ಭದಲ್ಲಿ ಹೇಗೆ ವರ್ತಿಸ್ಬೇಕು, ಯಾರ ಹತ್ರ ಎಂತಹ ಮಾತುಗಳನ್ನು ಆಡಬೇಕು, ಅಥವಾ ಹೇಗೆ ನೋಯಿಸಬಾರ್ದು, ಯಾರನ್ನ ನಾವು ಮಾತಾಡಿದ್ರೆ ಹೇಗೆ ನಮ್ಮ ಕೆಲಸಗಳನ್ನ ಸ್ವೀಕಾರ ಮಾಡಬೇಕು ಅನ್ನೋದನ್ನೂ ಕೂಡ ಆ ಮಧ್ಯದ ಯುದ್ಧದ ಪ್ರವೃತ್ತಿ ನಮಗೆ ತಿಳಿಸುತ್ತೆ. ಇದು ಯುದ್ಧದ ಬಗ್ಗೆ ಅತ್ಯಂತ ಕಾಳಜಿ ಉಳ್ಳವರಿಗೆ ಅಥವಾ ಅದರ ಕುತೂಹಲ ಇದ್ದವರಿಗೆ ಆಯುಧದ ವಿಶೇಷತೆಗಳನ್ನು ಹೇಳುತ್ತೆ, ಅನೇಕ ಅಸ್ತ್ರಗಳ ಪ್ರಯೋಗಗಳ ಬಗ್ಗೆ ಹೇಳುತ್ತೆ, ಮಂತ್ರಗಳ ಬಗ್ಗೆ ಹೇಳುತ್ತೆ, ಲೋಹಗಳ ಬಗ್ಗೆ ಹೇಳುತ್ತೆ. ಹೀಗೆ ನಮ್ಮ ದೇಶದ ವಿಜ್ಞಾನ, ನಮ್ಮ ದೇಶದ ಅನೇಕ ತಂತ್ರಜ್ಞಾನ ಹೇಗೆ ಬೆಳಗಿತ್ತು ಅನ್ನುವುದನ್ನು ಕೂಡ ನಾವು ಸ್ವಲ್ಪ ಕೀನ್ ಇಂಟ್ರೆಸ್ಟ್ ಕೊಟ್ಟು ನೋಡಿದ್ರೆ ಈ ಯುದ್ಧದ ವರ್ಣನೆಯ ನಡುವೆ ಅಂತಹ ಸಂಗತಿಗಳೂ ನಮಗೆ ಸಿಗುವುದು ಸಾಧ್ಯ ಇದೆ ಅನ್ನುವ ಕಾರಣಕ್ಕಾಗಿ ಇದು ನಮ್ಮ ಮನಸ್ಸನ್ನ ಹಿಂಸೆ ಕಡೆಗೆ ಸಾಗಿಸುವಂತೆ ಮಾಡುವಂಥದ್ದಲ್ಲ. ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಆಗತ್ತೆ ಅಂತ ಅನ್ನೋದು ಒಂದು ಭರವಸೆ ಹುಟ್ಟಿಸ್ಲಿಕ್ಕೆ. ಎರಡನೇದು, ಅವರವರ ಪರಾಕ್ರಮದಿಂದ ಅವರು ಬೆಳೆದು ನಿಂತರು ಅನ್ನುವ ಇತಿಹಾಸದ ಪುಟವನ್ನು ಯಥಾವತ್ತಾಗಿ ದಾಖಲಿಸಿದ ಅಂಶವನ್ನ ಸಂಜಯ ಅತ್ಯಂತ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಇವರ ಪಕ್ಷದವರಿಗೆ ಸ್ವಲ್ಪ ಹಾನಿ ಆಯಿತು ಅಂತ ಧೃತರಾಷ್ಟ್ರನನ್ನ ಡಿಪ್ರೆಷನ್ಗೊಳಗಾಗಬೇಕು ಅಂತ ಯಾವುದೇ ವರ್ಣನೆ ಮಾಡಿದ್ದಲ್ಲ ಅನ್ನೋದನ್ನೂ ಕೂಡ ವೇದವ್ಯಾಸರು ವರ್ಣಿಸ್ತಾರೆ. ಹಾಗಾಗಿ ಇಂತಹ ಪ್ರಸಂಗಗಳು ನಮಗೆ ಓದುವಾಗ ನಾವೊಂದು ಸಮಸ್ಥಿತಿಯಲ್ಲಿ ನಿಂತು ಓದಿದಾಗ ಇದರಿಂದ ಯಾವುದೇ ಮಾನಸಿಕ ತುಮುಲಗಳು ಉಂಟಾಗುವುದು ಸಾಧ್ಯ ಇಲ್ಲ ಅಂತ ಚಿಂತಿಸಬಹುದು. ಇಂತಹ ಇನ್ನಷ್ಟು ಅನೇಕ ಚಿಂತನೆಗಳಿಗೆ ನಮಗೆ ಅವಕಾಶ ಇದೆ. ಪ್ರಶ್ನೆಗಳನ್ನು ಕೇಳಿದರೆ ಉತ್ತರಿಸುವ ಪ್ರಯತ್ನವನ್ನು ಮಾಡುತ್ತೇವೆ. ನಮಸ್ಕಾರ.